ಹಲೋ ಫ್ರೆಂಡ್, ಗುಡ್ ಮಾರ್ನಿಂಗ್. ಬೆಳಗಿನ ಶುಭೋದಯಗಳು. ಎಲ್ಲರಿಗೂ ಶುಭ ಶುಕ್ರವಾರ, ಒಳ್ಳೆಯದಾಗಲಿ. ಫ್ರೆಂಡ್, ಯಾರ್ಯಾರು ವಿಡಿಯೋ ನೋಡ್ತಿದ್ರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಏನೇ ವಿಡಿಯೋ ಮಾಡೋದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ, ಇವತ್ತು ನಾನು ವೈಭವ ಲಕ್ಷ್ಮಿ ವ್ರತ ಮಾಡೋಣ ಅಂತ ರಾಜು ಕೇಳಿದ್ದೆ. ಹಾಗೆ ಸ್ವಲ್ಪ ಥಿಂಗ್ಸ್ ಎಲ್ಲ ಬೇಕಿತ್ತು ಅಂತ ಹೇಳಿದೆ. ಅದಕ್ಕೆ 5 ಥರ ಹಣ್ಣು, 5 ಥರ ಹೂವು ಮತ್ತು ಗಂಧ ಎಲ್ಲ ತಂದುಕೊಟ್ಟಿದ್ದಾರೆ. ಈಗ ಪೂಜೆ ಸ್ಟಾರ್ಟ್ ಮಾಡಬೇಕು. ವೈಭವ ಲಕ್ಷ್ಮಿ ವ್ರತ ಮಾಡೋದು ಮನೆಯಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ನಾನು ಯಾವಾಗಲೂ ದೇವರನ್ನ ನಂಬೋದ್ರಿಂದ ನಾನು ವೈಭವ ಲಕ್ಷ್ಮಿ ವ್ರತನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಶುಭ ಶುಕ್ರವಾರ ಆಗೋದ್ರಿಂದ ತುಂಬ ಒಳ್ಳೆಯ ದಿನ, ಹಾಗಾಗಿ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಮನೆಯೆಲ್ಲ ಫುಲ್ಲೆಲ್ಲ ಕ್ಲೀನ್ ಮಾಡಿ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಶುಕ್ರವಾರ ಆದ್ರಿಂದ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಬೋದಾ ಇಲ್ವಾ ಅಂತ ಡೌಟ್ ಇರುತ್ತೆ. ಹಾಗಂತ ಏನಿಲ್ಲ ಫ್ರೆಂಡ್, ಒಳ್ಳೇದಾಗಬೇಕಂದ್ರೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಒಳ್ಳೆ ಮನಸ್ಸಿಂದ ಮಾಡಿ. ಕ್ಲೀನ್ ಮಾಡೋದು ಅಂತಂದರೆ ಗುರುವಾರನೇ ಎಲ್ಲ ಮಾಡ್ಕೊಂಡಿರ್ತೀವಿ, ಆದ್ರೂ ಸ್ವಲ್ಪ ಕ್ಲೀನ್ ಮಾಡಬೇಕು. ನನ್ನ ಆರಾಧ್ಯ ದೈವ ಮಂಜುನಾಥ. ಈಗ ಹೊರಗಡೆ ಎಲ್ಲ ರಂಗೋಲಿನ ಇಟ್ಟು, ಅಷ್ಟಲಕ್ಷ್ಮಿಯರದು ಒಂದು ಪುಟ್ಟು ರಂಗೋಲಿನ ಇಟ್ಟು ಈಗ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರಾಜನ ತೋರಣ ಎಲ್ಲ ಕಟ್ಕೊಟ್ಟಿದ್ರು, ಮಾವಿನ ತೋರಣ. ಆಲ್ಮೋಸ್ಟ್ ಶುಕ್ರವಾರ ಪೂಜೆ ಮಾಡೋದ್ರಿಂದ ನಾವು ಮಾವಿನ ತೋರಣ ಕಟ್ಟಿದರೆ ಮನೆ ಮುಂದೆ ಒಂಥರ ಏನು ತುಂಬ ಚೆನ್ನಾಗಿರುತ್ತೆ. ಅದು ನಾನು ಭತ್ತದ ತೋರಣ ಕಟ್ಟಿದೆ, ಎಲ್ಲ ಪಕ್ಷಿಗಳೆಲ್ಲ ತಿಂದು ಗೃಹಪ್ರವೇಶ ಆದಮೇಲೆ ಇದಾಗ್ಬಿಟ್ಟಿತ್ತು, ಅದಕ್ಕೆ ತೆಗ್ದಿದ್ದೀನಿ. ಇನ್ನೊಂದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೀನಿ, ಅದನ್ನು ಬಂದ ತಕ್ಷಣ ಹಾಕ್ತೀನಿ. ಯೂನಿವರ್ಸ್ನ ನಾನು ತುಂಬ ನಂಬ್ತೀನಿ, ಹಾಗಾಗಿ ಯೂನಿವರ್ಸು. ಬನ್ನಿ, ಈಗ ಕಳಸನ ಪೂಜೆ ಮಾಡ್ತಿದ್ದೀನಿ. ಇದು ಹಳೇದು ಕಳಸ ಅಂದರೆ ನಾನು ತುಂಬ ಹಳೇದಾಯ್ತಲ್ಲ ಅಂತ ಎಸ್ತಿಲ್ಲ. ಬೆಳ್ಳಿದು ಅಷ್ಟಲಕ್ಷ್ಮಿದಿದೆ, ಆದ್ರೂ ಇದು ನಾನು ತುಂಬ ಇದರಿಂದನೂ ಪೂಜೆ ಮಾಡಿ ನಂಗೆ ಒಳ್ಳೇದಾದ್ರಿಂದ ನನಗಿದೇ ಕಳಸ ಇಷ್ಟ, ಹಾಗಾಗಿ ಇದನ್ನೇ ಇಡ್ತಾಯಿದ್ದೀನಿ. ಮೊದಲಿಗೆ ಗೋಮಾತೆ ಚಕ್ರ ಹಾಕಿದ್ದೀನಿ, ಆಮೇಲೆ 8 ಹಾಕಬೇಕು, ಆಮೇಲೆ ಕಮಲದ ಬೀಜ 8, ಆಮೇಲೆ ಲಾವಂಜ ಬೇರು ಮತ್ತು ಜಾವ ಪೌಡ್ರ್ ಬರುತ್ತಲ್ಲ ಅದನ್ನು ಹಾಕಲೇಬೇಕು. ಮಷನ್ ಶುಡ್ಡು ಕವಡೆ ಬರುತ್ತೆ ಯೆಲ್ಲೋ ಕಲರು, ಅದನ್ನು ಹಾಕಿ ಮತ್ತು 4 ಮನೆ ಜನ ಎಷ್ಟು ಇದ್ದೀರಾ ಅಷ್ಟನ್ನು ಕೌಂಟ್ ಮಾಡಿ ಒಂದು ಗೋಲ್ಡ್ ಕಾಯಿನನ್ನು, ಇಲ್ಲಾಂದರೆ ನಿಮ್ಮ ಹತ್ರ ಸಿಲ್ವರ್ ಕಾಯಿನು, 5 ರೂಪಾಯಿನ ಗೋಲ್ಡ್ ಕಾಯಿನ್ ಬರುತ್ತಲ್ಲ ಅದು ಹಾಕಿ ಪೂಜೆ ಮಾಡಿ. ಮೈ ತುಂಬೆಲ್ಲ ಒಂಥರ ಬಳೆಗಳೆಲ್ಲ, ಕೈ ತುಂಬ ಬಳೆಗಳು ಹಾಕ್ಕೊಂಡು ಒಂಥರ ಏನೋ ನಾವು ಲಕ್ಷ್ಮಿ ಥರ ರೆಡಿ ಆಗಬೇಕು. ಆಲ್ಮೋಸ್ಟ್ ಕಳಸಕ್ಕೆ ರೆಡಿ ಆದಮೇಲೆ ನಾವು ಕಾಯಿ ಕೂರಿಸೋ ಪದ್ಧತಿ ಇರೋರು ಕಾಯಿ ಕೂರಿಸ್ಬೋದು. ನಾನು ಅಷ್ಟಲಕ್ಷ್ಮಿ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ವರಲಕ್ಷ್ಮಿ ದಿನ ಪೂಜೆ ಮಾಡ್ತೀನಿ. ಹಾಗಾಗಿ ಅಲ್ಲಿ ಕಳಸ ಕೂರಿಸಿದ್ರೆ ಇದನ್ನು ಇದು ಮಾಡೋಕ್ಕಾಗಲ್ಲ. ನಾಳೆ ಇದಿರೋದ್ರಿಂದ ಶ್ರಾವಣ ಶನಿವಾರ ಅಂತ ಅಂದ್ಬಿಟ್ಟು ನಾನೀಗ ಅಕ್ಕಿನ ಇಟ್ಟು ಲಕ್ಷ್ಮೀನಾರಾಯಣನ ಕೂರಿಸಿ ಪೂಜೆ ಮಾಡ್ತೀನಿ. ನನ್ನ ಮನೆ ದೇವರು ಲಕ್ಷ್ಮೀ ದೇವಿ, ಅದು ತಾಳಿನ ಹಾಕಿದ್ದೀನಿ. ಗಣಪತಿಗೆ ಗರಿಕೆನ ಇಟ್ಟು ನನ್ನ ಆರಾಧ್ಯ ದೈವ ಮಂಜುನಾಥರಿಗೆ ನಮಸ್ಕಾರ ಮಾಡ್ತಾಯಿದ್ದೀನಿ. ಬನ್ನಿ, ಈಗ ದೇವರಿಗೆ ಮೊದಲು ಪ್ರಸಾದನ ಮಾಡಿಬಿಡೋಣ. ಕಳಸನ ಈ ಥರ 4-5 ಎಲೆಗಳನ್ನು ಇಡ್ಬೋದು ಫ್ರೆಂಡ್. ಈಗ ದೇವ್ರಿಗೆ ಅಂದ್ಬಿಟ್ಟು ನಾನು ಸ್ವಲ್ಪ ಹಾಲು ಕೀರನ್ನ ಮಾಡ್ಕೊತಾ ಇದ್ದೀನಿ. ಹಾಲು ಮತ್ತು ಶಾವಿಗೆನ ಹಾಕಿ, ಅದಕ್ಕೆ ಗೋಡಂಬಿ ದ್ರಾಕ್ಷಿ, ಸ್ವಲ್ಪ ತುಪ್ಪನ ಹಾಕಿ ಈಗ ಫುಲ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆನಂತರ ಗೋಡಂಬಿ ಏಲಕ್ಕಿ ಪೌಡ್ರನ್ನ ಹಾಕಿ ಈಗ ಸರ್ವ್ ಮಾಡ್ತಾಯಿದ್ದೀನಿ. ಬನ್ನಿ, ಈಗ ಪ್ರಸಾದಕ್ಕೆ ಅಂದ್ಬಿಟ್ಟು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ವೈಭವ ಲಕ್ಷ್ಮಿ ವ್ರತ ಮಾಡೋದ್ರಿಂದ ಏನು ನಮಗೆ ಬೆನಿಫಿಟ್ ಅಂದರೆ, ನಾವು ಏನು ಅಂದ್ಕೊಂಡಿದ್ದೀವೋ ಅದನ್ನು ಸಕ್ಸಸ್ ಆಗುತ್ತೆ. ನಾನು ಅಂದ್ಕೊಂಡಿರೋದು ನಿಮ್ಮ 8ನೇ ವಾರದೊಳಗೆ ಸಕ್ಸಸ್ ಆಗುತ್ತೆ. ಅದೇನು ಅಂತ ನಾನು ನಿಮಗೆ ಪ್ರತಿ ವಾರವೂ ಶೇರ್ ಮಾಡ್ತಾಯಿರ್ತೀನಿ. ಈಗ ನಾನು ಅಷ್ಟಲಕ್ಷ್ಮಿಯರಿಗೆ ಬಂದಿರೋರಿಗೆ ಕೊಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಈಗ ರಂಗೋಲಿನ ಹಾಕೋತಾ ಇದ್ದೀನಿ. ಏನೇ ಅಂದ್ರೂ ಮೊದಲು ಮನೇಲಿ ಮುಂದೆ ರಂಗೋಲಿನ ಹಾಕೋಬೇಕು. ನಾನೀಗ ಮನೆ ಮೇಲೆ ರಂಗೋಲಿ ಹಾಕೋತಾ ಇದ್ದೀನಿ. ಅದು ಚಿಕ್ಕದಾಗೋದ್ರಿಂದ ಚಿಕ್ಕದಾಗಿ ಬಂದಿದೆ. ಅದು ಅಕ್ಕಿ ಹಿಟ್ಟಲ್ಲೇ ಹಾಕೋಬೇಕು, ಬೇರೆ ಯಾವುದ್ರಲ್ಲೂ ಹಾಕೋಬೇಡಿ. ಅದಕ್ಕೆ ಅರಿಶಿನ, ಕುಂಕುಮ ಮತ್ತು ಅಕ್ಷತೆನ ಇಟ್ಟು ಈಗ ನಾನು ಗಣಪತಿನ ಮಾಡ್ಕೊಂಡಿದ್ದೀನಿ. ಗಣಪತಿ ಅರಿಶಿನದಲ್ಲೇ ಮಾಡ್ಕೊಳ್ಳಿ, ಪುಟ್ಟದಾಗೆ ಮಾಡ್ಕೋಬೋದು. ನಾನು ಪುಟ್ಟದಾಗೆ ಮಾಡ್ಕೊಂಡು ಅದಕ್ಕೆ ಗರಿಕೆ ಮತ್ತು ಅಕ್ಷತೆ, ಅರಿಶಿನ, ಕುಂಕುಮ ಹಾಕಿದ್ದೀನಿ. ಈಗ ಇವರಿಗೆ ಲಕ್ಷ್ಮೀನಾರಾಯಣಗೆ ಅಲ್ಲಿ ಒಂದು ಬೆಳ್ಳಿ ದೀಪವನ್ನು ಇಟ್ಟಿದ್ದೀನಿ, ಬೆಳ್ಳಿ ಕಾಯಿನು. ಪುಟ್ಟದಾಗಿ ಬೆಳ್ಳಿ ಗಣಪತಿನೂ ಸಹ ಇಟ್ಟಿದ್ದೀನಿ. ಈಗ ವೈಭವ ಲಕ್ಷ್ಮಿ ಬುಕ್ನ ತಂದು ಫ್ರೆಂಡ್ 9 ಬುಕ್ಕನ್ನ ಫೈನಲಿ ತರಬೇಕು. ನಾನು ಈಗ ಮೊದಲನೇದಿಂದ 1 ತಂದಿದ್ದೀನಿ. ಇದಕ್ಕೆ 5 ರೂಪಾಯಿ ಕಾಯಿನ ಹಾಕೋಬೇಕು. ದೀಪನ ಎಷ್ಟು ಬೆಳಗಿದ್ರು ದೇವ್ರಿಗೆ ಅದು ನಮ್ಮ ಶ್ರೇಯಸ್ಸೇ ಆಗೋದು, ತುಂಬ ಒಳ್ಳೆಯದಾಗುತ್ತೆ. ನಮ್ಗೆ ಯಾರು ಕೆಟ್ಟದ್ದು ಬಯಸಿದ್ರು ನಾವು ಯಾರಿಗೂ ಕೆಟ್ಟದ್ದು ಬಯಸಬಾರ್ದು. ದಯವಿಟ್ಟು ಒಳ್ಳೆಯದನ್ನೇ ಬಯಸಬೇಕು. ನಮ್ಮನ್ನೇ ಎಲ್ಲಿ ತಗೊಂಡು ನಮಗೆ ಮಾತಾಡೋರಿಗೆ ದೇವರಿಗೆ ಬಿಟ್ಬಿಡ್ಬೇಕು. ಫ್ರೆಂಡು, ವೈಭವ ಲಕ್ಷ್ಮಿ ವ್ರತ ಏನಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ, ಅದನ್ನು 8 ತಿಂಗಳ ಶೇರ್ ಮಾಡ್ತೀನಿ. ತುಂಬ ನಮ್ಮ ಅನ್ಕೊಂಡ್ರೆ ಪ್ರೀತಿಸೋರೆಲ್ಲ ಕಣ್ಣು ಬಿದ್ದುಬಿಟ್ಟಾಗ, ಏನಾದರೂ ನೋವಾದಾಗ ಈ ಥರ ದೇವ್ರ ಪೂಜೆನ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ನನಗಂತೂ ತುಂಬ ಒಳ್ಳೆಯದಾಗಿದೆ.
ಏನಾಗಿದೆ ಅಂತ 8ನೇ ವಾರಕ್ಕೆ ನಾನು ಖಂಡಿತ ನಿಮ್ಮೆಲ್ಲರ ಹತ್ರನೂ ಶೇರ್ ಮಾಡ್ತೀನಿ. ರಾಜು ಮುಂದೆನೂ ಅದನ್ನು ನಾನು ನಿಮಗೆ ಎಲ್ಲರಿಗೂ ಹೇಳ್ತೀನಿ. ನನ್ನಂಥವ್ರು ಗೃಹಿಣಿಗಳಿಗೆ ಮತ್ತು ನನ್ನಂಥವ್ರಿಗೆ 4 ಜನಕ್ಕೆ ಹೆಲ್ಪ್ ಆಗಬೇಕು ವೈಭವ ಲಕ್ಷ್ಮಿ ಅಂತಲೇ ನಾನು ಇವತ್ತಿಂದ ರಥ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲಿಗೆ ಎಲ್ಲನೂ ಹಾಕಿದ್ಮೇಲೆ ಕಾಯಿನ ಹೊಡಿಬೇಕು. ಕಾಯಿನ ಹೊಡೆದು ತಾಯಿಗೆ ಎಷ್ಟು ಪೂಜೆ ಮಾಡ್ತೀರೋ ಅಷ್ಟು ತುಂಬ ಒಳ್ಳೆಯದಾಗುತ್ತೆ. ಫ್ರೆಂಡ್ ಬೆಳ್ಳಿದೇ ಬೇಕು, ಚಿನ್ನನೇ ಬೇಕು ಅಂತ ಏನಿಲ್ಲ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟರಲ್ಲಿ ಪೂಜೆ ಮಾಡಿ ಒಂದು ಗಂಧ ಕಡೆನ ಹಚ್ಚಿ ತಾಯಿಗೆ ಅರ್ಶಿನದ ಕೊಂಬನ್ನು ಕಟ್ಟು ಪೂಜೆ ಮಾಡೋರು ಎಷ್ಟೋ ಜನ ಇದ್ದಾರೆ. ಎಕ್ಸಾಂಪಲ್ ನಾನೇ. ಫಸ್ಟು ನಾನು ಬಾಡಿಗೆ ಮನೇಲಿ ಸ್ಟಾರ್ಟ್ ಮಾಡಿದ್ದು. ಇವತ್ತು ನಾನು ಸ್ವಂತ ಮನೆಯಲ್ಲಿದ್ದೀನಿ. ನಮ್ಮದು ಅಂತ ಗುಡಿಸ್ಲು ಅನ್ನೋದಕ್ಕಿಂತ ನಮ್ಮದು ಒಂದು ಅರಮನೆ ಅಂತ ನಮ್ಮ ಲೆವೆಲ್ಗೆ ಎಷ್ಟಾಗುತ್ತೋ ನಾವು ಅಷ್ಟು ಚೆನ್ನಾಗಿರ್ತೀವಿ. ತಾಯಿ ನನಗೆ ಪೂಜೆ ಮಾಡು ಅಂತ ನನ್ನ ಫ್ರೆಂಡ್ ಅವ್ರ ಅಮ್ಮ ಹೇಳ್ಕೊಟ್ಟಿದ್ದು. ಮಕ್ಕಳೇ ಇಲ್ಲ ಹೆಂಗೆ ಪೂಜೆ ಮಾಡೋದು ಅಮ್ಮ ಅಂದಿದ್ದು. ನೀನು ಪೂಜೆ ಮಾಡು, ನೀನು ತಲೆ ಕೆಡ್ಸ್ಕೊಬೇಡ, ನಿಂಗೆ ಒಳ್ಳೆ ಮನಸ್ಸಿದೆ, ಖಂಡಿತ ಒಳ್ಳೆಯದಾಗುತ್ತೆ ಅಂದಿದ್ರು. ಆವತ್ತಿಂದ ಸ್ಟಾರ್ಟ್ ಮಾಡಿದ್ದು. ನಾನು ಇದನ್ನವರೆಗೂ ಚೆನ್ನಾಗಿದ್ದೀನಿ. ವರಲಕ್ಷ್ಮಿ ಹಬ್ಬ ಪೂಜೆ ಮಾಡೋದಕ್ಕೆ ನಾನು ಏನು ಕಾರಣ ಅಂತ ವರಲಕ್ಷ್ಮಿ ಹಬ್ಬದಲ್ಲಿ ಎಲ್ಲನೂ ಶೇರ್ ಮಾಡ್ತೀನಿ. ನಿಜ ತಾಯಿ ನನಗೆ ನಿಜವಾಗ್ಲೂ ತುಂಬ ತುಂಬ ಒಳ್ಳೇದು ಮಾಡಿದ್ದಾರೆ. ಅದು ನಂಬಿಕೆ ನನಗೆ. ಅದಕ್ಕೆ ಈಗ ನಾನು ವೈಭವ ಲಕ್ಷ್ಮಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮು ಮೇಡಮ್ ಇದನ್ನೇನು ಹೆಂಗೆ ಮಾಡ್ತೀರಾ ಹಿಂಗೆ ಅಂತ ಎಲ್ಲ ತುಂಬ ಜನ ಕೇಳಿದರು ನನ್ನ ಫ್ರೆಂಡ್ಸು. ಹಾಗಾಗಿ ನಾನು ಅವ್ರಿಗೆ ಬಾಯಲ್ಲಿ ಹೇಳ್ಕೊಟ್ಟಿದ್ದೆ. ಬಟ್ ಈಗ ಯೂಟ್ಯೂಬ್ಗೆ ಹಾಕಲೇಬೇಕು ಅಂತ ಮಾಡ್ತಾಯಿದ್ದೀನಿ. ಫ್ರೆಂಡ್ ಇದನ್ನು ನಾವು ಆವಾಗಲೂ ಒಂದು 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಪೂಜೆ ಮುಗಿದ ಒಂದು 7 ಗಂಟೆ ಆಗುತ್ತೆ. ನನಗೆ ಇವತ್ತು ಸ್ಟಾರ್ಟ್ ಮಾಡೋದ್ರಿಂದ ಇಲ್ಲಾಂದರೂ 9 ಗಂಟೆ 8:15 ಆಯಿತು ಫ್ರೆಂಡ್. ಎಲ್ಲ ಪ್ರಸಾದ ಎಲ್ಲ ಕೊಟ್ಟು ತಿನ್ನೋಷ್ಟರೊಳಗೆ 9 ಗಂಟೆ ಆಯಿತು. ಆಲ್ಮೋಸ್ಟ್ ಒಂದು 5 ಗಂಟೆಗೆ ಮಾಡಿ ನಾನು ಬಂದು ಪೂಜೆ ಮಾಡೋಷ್ಟರೊಳಗೆ ಲೇಟಾಗಿ ಹೋಗುತ್ತೆ. ಸಂಜೆ ಮಾಡಿ ಗೋಧೂಳಿ ಸಮಯದಲ್ಲಿ ಮಾಡಿದ್ರೆ ಲಕ್ಷ್ಮಿ ಬರೋ ಟೈಮಲ್ಲಿ ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ. ತುಂಬ ಪಾಸಿಟಿವ್ ವೈಬ್ ಆಗುತ್ತೆ. ಹೆಂಗೆ ಅಂತ ನನಗೆ ಕಮೆಂಟ್ ಹಾಕಿ. ಆಮೇಲೆ ವೀಳ್ಯದೆಲೆ ಎಲ್ಲರೂ ಇಡಬೇಕು ಅಂದರೆ ನಿಮಗೆ ನೀವು ಏನು ಅನ್ಕೋತೀರ ಅದನ್ನು ಗಣಪತಿಗೆ ಒಂದು ವೀಳ್ಯದೆಲೆ ಇಟ್ಕೊಂಡು ಅದಕ್ಕೆ ಬಟ್ಲಡಿಕೆ ಇಟ್ಕೊಂಡು ಗಣಪತಿಗೆ ಇಷ್ಟವಾದ ಒಂದು ಲಾಡನ್ನು ಪ್ರಸಾದನ ಇಟ್ಕೊಂಡು ನಿಮ್ಗೇನು ಅನಿಸುತ್ತೋ ಅದನ್ನು ಕೇಳ್ಕೊಂಡು ನಿಮ್ಗೇನಾಗಬೇಕು ಅದನ್ನು ಹೇಳಿ. ಈಗ ಬಂದಿದ್ದಾರೆ ಲಕ್ಷ್ಮಿಯರಿಗೆ, ನಾವು ಅವ್ರ ಕೈಲಿ ಅರ್ಶಿನ ಕುಂಕುಮನ ಕೊಟ್ಟು ಅವ್ರ ಕೈ ಆಶೀರ್ವಾದ ತಗೋಬೇಕು. ನನ್ನ ಮಗಳು ಸ್ವಲ್ಪ ವೀಡಿಯೋನ ಮಾಡಮ್ಮ ಅಂದೆ, ಆರತಿ ಎಲ್ಲ ಮಾಡಿದ್ವಿ ಮತ್ತು ಅವ್ರ ಹತ್ರ ಆಶೀರ್ವಾದ ತೊಗೊಂಡೆ. ಅದೆಲ್ಲ ವೀಡಿಯೋ ಮಾಡಲಿಲ್ಲ ಅವಳು. ಫ್ರೆಂಡ್ ಇದಾಗಿತ್ತು ನನ್ನ ವೈಭವ ಲಕ್ಷ್ಮಿ ವಿಡಿಯೋ. ಹೀಗೆ ನೋಡ್ತಾ ಇರಿ ಜಾನು ದೊಡ್ಡ ಪಪ್ಪಯ್ಯ ಕನ್ನಡ ಬ್ಲಾಗ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು ಎಲ್ಲರೂ ಸಬ್ಸ್ಕ್ರೈಬರ್ ಆಗಿರ, ಪದೇ ಪದೇ ವಿಡಿಯೋ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಹಾರ್ಟ್ಲಿ ಥ್ಯಾಂಕ್ ಯು.